ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಕಾರವಾರ ತಾಲೂಕಿನ ಚಿತ್ತಾಕುಲ ಗ್ರಾಮ ಪಂಚಾಯತ್ ಕಚೇರಿಗೆ ಕಸದ ಬುಟ್ಟಿ ಹೊತ್ತು ತಮಟೆ ಬಾರಿಸಿ ವಿನೂತನ ರೀತಿಯಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಚಿತ್ತಾಕುಲ ಗ್ರಾಮದ ರಸ್ತೆಗಳಲ್ಲಿ ತಮಟೆ ವಾದ್ಯ ಬಾರಿಸುತ್ತಾ ಸಾಗಿದ ಪ್ರತಿಭಟನಾಕಾರರು ಗ್ರಾಮ ಪಂಚಾಯತ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳಿಕ ಗ್ರಾಮ ಪಂಚಾಯತ್ ಕಚೇರಿ ಎದುರು ಧರಣಿ ನಡೆಸಿ ವಿವಿಧ ಸಮಸ್ಯೆಗಳ ಕುರಿತು ಅಧಿಕಾರಿಗಳ ಗಮನ ಸೆಳೆದರು. ಈ ವೇಳೆ ಮಾತನಾಡಿದ ವೇದಿಕೆಯ ಜಿಲ್ಲಾಧ್ಯಕ್ಷ ಅಕ್ಷಯ್, ಚಿತ್ತಾಕುಲ ಗ್ರಾಮದಲ್ಲಿ ಸಮರ್ಪಕ ತ್ಯಾಜ್ಯ ವಿಲೇವಾರಿ ಘಟಕದ ಕೊರತೆಯಿಂದ ಸ್ಥಳೀಯ ನಿವಾಸಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿದ್ರು. ಅಲ್ಲದೆ ಕೆಲವು ಅಪಾರ್ಟ್ಮೆಂಟ್ಗಳಿಗೆ ಅಗತ್ಯ ಪರವಾನಗಿ ಇಲ್ಲದೆ ಕಟ್ಟಡ ಕಾಮಗಾರಿಗಳು ನಡೆಯುತ್ತಿವೆ ಎಂದು ದೂರಿದ್ರು. ಅಪಾರ್ಟ್ಮೆಂಟ್ ನಿವಾಸಿಗಳು ಹಸಿ ಹಾಗೂ ಒಣಕಸವನ್ನ ರಸ್ತೆ ಬದಿ ಹಾಗೂ ಸಾರ್ವಜನಿಕ ಪ್ರದೇಶದಲ್ಲಿ ಎಸೆಯುತ್ತಿರುವುದರಿಂದ ಚರಂಡಿಗಳು ಕಸದಿಂದ ಮುಚ್ಚಿ ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹರಿಯದೆ ರಸ್ತೆಯಲ್ಲಿ ನೀರು ನಿಂತು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಉಂಟಾಗಿದೆ ಎಂದು ಹೇಳಿದರು. ಜೆಜೆಎಂ ಯೋಜನೆಯಡಿ ಕೆಲ ಮನೆಗಳಿಗೆ ಮಾತ್ರ ನೀರಿನ ಸಂಪರ್ಕ ಕಲ್ಪಿಸಿ ಉಳಿದ ನಿವಾಸಿಗಳಿಗೆ ಸೌಲಭ್ಯ ಒದಗಿಸಿಲ್ಲ ಎಂದು ಆರೋಪಿಸಿದ್ದ ಅವರು, ಮೀನು ಹಾಗೂ ಹಣ್ಣು ವ್ಯಾಪಾರಿಗಳಿಗೆ ನಿಯಮ ಬಾಹಿರವಾಗಿ ರಸ್ತೆ ಬದಿಯಲ್ಲಿ ವ್ಯಾಪಾರ ನಡೆಸಲು ಅವಕಾಶ ನೀಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಲ್ಲದೆ ಕನ್ನಡ ಶಾಲೆ ಹಿಂಭಾಗ, ದೇವಸ್ಥಾನ ಹಿಂಭಾಗ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಕಸ ತ್ಯಾಜ್ಯ ಎಸೆಯುತ್ತಿರುವುದರಿಂದ ಸಾರ್ವಜನಿಕರ ಆರೋಗ್ಯಕ್ಕೆ ಅಪಾಯ ಎದುರಾಗಿದೆ ಎಂದು ಹೇಳಲಾಗಿದೆ. ಹೊಸದಾಗಿ ನಿರ್ಮಾಣವಾಗುತ್ತಿರುವ ಅಪಾರ್ಟ್ಮೆಂಟ್ಗಳ ಕಾಮಗಾರಿಯನ್ನ ತಕ್ಷಣ ಸ್ಥಗಿತಗೊಳಿಸಬೇಕು ಎಂದು ಆಗ್ರಹಿಸಿದ್ರು. 7 ದಿನಗಳೊಳಗೆ ಅನಧಿಕೃತ ಕಟ್ಟಡ ಕಾಮಗಾರಿಯನ್ನ ಸ್ಥಗಿತಗೊಳಿಸದಿದ್ದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಚೇರಿ ಎದುರು ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದ್ರು. ಪ್ರತಿಭಟನೆ ಬಳಿಕ ಚಿತ್ತಾಕುಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮನವಿ ಸ್ವೀಕರಿಸಿದ್ರು. ಜಿಲ್ಲಾ ಪಂಚಾಯತಿಯವರು ನೀವು ಮಾಹಿತಿ ಕೊಟ್ಟಿಲ್ಲ, ತಾಲೂಕು ಪಂಚಾಯತ್ ನೀವು ಹೇಳಿದ್ರು ಗೊತ್ತಾಗ್ತದೆ. ಸೊ ನೀವು ಹೇಳಿ ನಮ್ಮಲ್ಲಿ ಕಸ ಹಾಕಲಿಕ್ಕೆ ಅವಕಾಶ ಇಲ್ಲ, ಅಲ್ಲಿ ಬಂದಿಡ್ತೇವೆ ಅಂತ ಅದನ್ನ ಬಂದಿಡಿ. ಅವ್ರು ಹೇಳೋದಂಗೆ ಜೆಜೆಎಂ ನಾನು ಹೇಳ್ತೀನಿ ಏನಿಲ್ಲ ಸರ್. ಈಗ ಜಲ್ ಜೀವನ್ ಮಿಷನ್ ತಗೊಂಡು ಏನೋ ಮಾಡಿದ್ದಾರೆ. ಪ್ರತಿಯೊಂದು ಮನೆಗೆ ಕೆಲವರಿಗೆ ಪೈಪ್ ಲೈನ್ ಕೊಟ್ಟಿದ್ದಾರೆ, ನಲ್ಲಿ ಕೂಡಿಸಿದ್ದಾರೆ. ಅದರಲ್ಲಿ 1200 ರೂಪಾಯಿ ವಸೂಲಿ ಮಾಡ್ತಾರೆ. ಅದರಲ್ಲಿ ಮೆನ್ಷನ್ ಮಾಡಿದ್ದೇನೆ ನಾನು. ಸರ್ ಕೇಳಿ, ಒಂದು ಹನಿ ನೀರು ಬರ್ತಾ ಇಲ್ಲ. ಬಹಳಷ್ಟು ಜನ ಸಮಸ್ಯೆ. ಅದು ಯಾರು ಬರಲ್ಲ, ಈ ತರ ಮಾತಾಡೋರು ಅಷ್ಟೇ, ಯಾರು ಬರಲ್ಲ. ಮತ್ತೊಂದು ಹೇಳ್ತೀನಿ ಸರ್, ಸಮಸ್ಯೆ ಬಹಳಷ್ಟು